ನೇಗಿಲ ಯೋಗಿ ಟ್ರಸ್ಟಿನ ಎಲ್ಲರೂ ಸಹ ಭಾಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಈ ಭಾಗದ ಸ್ಥಳೀಕರು ಮುನಿರತ್ನಪ್ಪ ಅವರು ಸ್ಥಳದಾನಿಗಳು. ಅವರು ಸ್ಥಳದಾನಿಗಳಾಗಿರೋದಕ್ಕೆ ಭಾಳ ಪ್ರಮುಖ ಕಾರಣ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ IAS, IPS, KS ಮಾಡೋಂಥ ವಿದ್ಯಾರ್ಥಿಗಳಿಗೆ ಬೆಂಗಳೂರು ನಗರದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಮಾಡಿ ಅವ್ರಿಗಿಲ್ಲಿ ತಂಗೋ ವ್ಯವಸ್ಥೆನೂ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಭಾಳ ಉತ್ತಮವಾದ ಕೆಲಸ. ನೇಗಿಲ ಯೋಗಿ ಟ್ರಸ್ಟ್ನವ್ರು ಯಾವತ್ತೂ ಯಾವುದೇ ರಾಜಕಾರಣ ಆಗಲಿ ಅಥವಾ ಇನ್ನೊಂದಕ್ಕಾಗಲಿ ಸಂಬಂಧ ಪಡೆದೇ ನಡೆಸಿರೋಂಥ ಇವತ್ತಿದೊಂದು ಕಟ್ಟಡ. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ. ಟ್ರಸ್ಟನ ಎಲ್ಲರ ಮೇಲೂ ಸಹ ಒಳ್ಳೆಯ ಒಂದು ಕಾರ್ಯಕ್ರಮ. ಆ ಸಂಸ್ಥೆಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡೋಂಥವ್ರು ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಎಲ್ಲ ಆರೋಪಗಳು ನಿಮಗೆ ಗೊತ್ತಿರವೆ, ಹೊಸ ಆರೋಪಗಳಂತೂ ಅಲ್ಲ. ಒಂದು ವ್ಯಕ್ತಿನ ತೇಜೋವಧೆ ಮಾಡಿ ಒಳ್ಳೆಯವರಾಗಬೇಕು ಅಂದರೆ ಸಮಾಜ ಒಪ್ಪಲ್ಲ. ನೀವೇ ಆಗಲಿ ನಾನೇ ಆಗಲಿ ಒಂದು ವ್ಯಕ್ತಿನ ತೇಜೋವಧೆ ಮಾಡಿ ಕಲ್ಲೊಡೆಯೋದು, ಮೊಟ್ಟೆ ಹೊಡೆಯೋದು, ಬಟ್ಟೆ ಹರಿಯೋದು, ಕಾರ್ಯಕ್ರಮಗಳಿಗೆ ಬರ್ದಂಗೆ ಮಾಡೋದು, ಇದೆಲ್ಲ ಒಳ್ಳೆಯದ ಸಂಸ್ಕೃತಿ? ಎಷ್ಟು ಮಾತ್ರ ಸರಿ ಇದು? ಪ್ರಜಾಪ್ರಭುತ್ವ ದೇಶದಲ್ಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಶಾಸಕನಿಗೆ ಸುಮಾರು ಇಷ್ಟು ಜನ ಪೊಲೀಸ್ ರಕ್ಷಣೆಯಲ್ಲಿ ಬಂದು ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾ? ಇದು ಅವಶ್ಯಕತೆ ಇದೆಯಾ? ಇಷ್ಟು ವರ್ಷ ಇಲ್ಲದೆ ಇರೋದು ಯಾತಕ್ಕೆ ಹಿಂಗಾಗ್ತಾ ಇದೆ? ಕಳೆದ ಲೋಕಸಭಾ ಚುನಾವಣೆ ಆದಮೇಲೆ, ಲೋಕಸಭಾ ಚುನಾವಣೆಗೆ ಮುಂಚೆ ಏನೂ ಇರಲಿಲ್ಲ. ಇಷ್ಟೊಂದು ದ್ವೇಷ, ಅಸೂಯೆ ಯಾತಕ್ಕೆ ಬೇಕು? ಇವೆಲ್ಲ ಒಳ್ಳೆ ಪದ್ಧತಿನ? ಪೊಲೀಸ್ ಇಲಾಖೆನ ಸಾರ್ವಜನಿಕರಿಗೆ ರಕ್ಷಣೆಗೆ ನಾವು ಬಳಸ್ಕೋಬೇಕು. ಅದು ಬಿಟ್ಟು ಈ ರೀತಿ ಒಬ್ಬ ಶಾಸಕ ಬರ್ತಾನೆ ಅಂದಾಗ ಇಷ್ಟೊಂದು ಜನ ರಕ್ಷಣೆ ಕೊಡೋದು, ದಾಳಿ ಮಾಡ್ತೀನಿ ಅಂತ ಹೇಳೋದು, ಬರಬಾರ್ದು ಅಂತ ಹೇಳೋದು, ಬಂದರೆ ಮೊಟ್ಟೆ ಹೊಡಿತೀವಿ, ದಾಳಿ ಮಾಡ್ತೀವಿ, ಹಲ್ಲೆ ಮಾಡ್ತೀವಿ, ಇದೆಲ್ಲ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಎಲ್ಲಿದ್ದೀವಿ ನಾವು? ಮುಂದಕ್ಕೆ ಏನು ಆಗ್ಬೋದು? ಇವತ್ತು ಕೆಲವರು ಧಿಕ್ಕಾರ ಕೂಗ್ತಾರೆ. ಧಿಕ್ಕಾರ ಕೂಗ್ತಾ ಇರೋದು ಯಾರು? ಮಹಾಲಕ್ಷ್ಮಿ ಲೇಔಟ್, ನಂದಿನಿ ಲೇಔಟಿನ DSS ಕಾರ್ಯಕರ್ತರು, ಆಮೇಲೆ ಇನ್ನೊಂದು ಮಸೀದಿ ಮೆಂಬರ್ಗಳು. ಇವ್ರನ್ನ ಕರ್ಕೊಂಡು ಬಂದು ಧಿಕ್ಕಾರ ಕೂಗಬೇಕಾ? ಮಾಡ್ಬೋದಾ ಈ ಕೆಲಸ? ಇವತ್ತು ನೇಗಿಲವಾಗಿ ಟ್ರಸ್ಟ್ಗೂ DSS ಅವರು ಮತ್ತು ಮಸೀದಿಯಿಂದ ಜನ ಕರ್ಕೊಂಬಂದು ಧಿಕ್ಕಾರ ಕೂಗ್ಸೋದು ಏನೈತೆ? ಎಷ್ಟು ಮಾತ್ರ ಸರಿ ಇದು? ನಡ್ಕೋಬೋದಾ ಈ ರೀತಿ? ಒಂದು ವ್ಯಕ್ತಿನ ಇಷ್ಟೊಂದು ತೇಜೋವಧೆ ಮಾಡೋದ? ಎಲ್ಲ ದೇವರು ನೋಡ್ತಾ ಇರ್ತಾನೆ. ತಾಳ್ಮೆಯಿಂದ ನಾನು ವೇದಿಕೆಯಲ್ಲಿ ಹೇಳಿದ್ದೇನೆ, ಒಟ್ಟಾಗಿ ಕೆಲಸ ಮಾಡೋಣ. ಕೊನೆ ಉಸಿರಿರೋವರೆಗೆ ಈ ಕ್ಷೇತ್ರ ಋಣ ತೀರ್ಸೋದಕ್ಕೆ ನಾನು ಕಷ್ಟಪಡ್ತೇನೆ.